ಹಲೋ ಎವ್ರಿವನ್, ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತಾಯಿ ಮಕ್ಕಳ ಚಾನಲ್ ಸಿ ಕುಕ್ ಕ್ರಾಫ್ಟ್ ಆ್ಯಂಡ್ ಕ್ರಿಯೇಟ್. ಇವತ್ತು ನಾವು ಬೀನ್ಸ್ ಮಾಡೋದನ್ನು ಕಲಿತಿದ್ದೀವಿ. ಮೊದಲಿಗೆ ಬೀನ್ಸ್ನನ್ನು ಹಾಫ್ kg ಬೀನ್ಸ್ ತೊಗೊಂಡಿದ್ದೀವಿ. ನಾವಿಲ್ಲಿ ಹಾಫ್ kg ಬೀನ್ಸನ್ನು ನೀರಿನಲ್ಲಿ ಕ್ಲೀನಾಗಿ ತೊಳಿಬೇಕು. ಭಾಳ ಹೊತ್ತು ತೊಳೆದಿದ್ದಾರೆ ನಮ್ಮಮ್ಮ, ಯಾಕಂದರೆ ಅದು ಒಂಥರ ವೈಟ್ ಪೌಡರ್ ಥರ ಏನೋ ಇದೆ, ಅದೆಲ್ಲ ಕ್ಲೀನ್ ಆಗುತ್ತನ ತೊಳೆದಿದ್ದಾರೆ. ಇಲ್ಲಿ ಶಾರ್ಟ್ಕಟಾಗಿ ಕಟ್ ಮಾಡಿದ್ದೀವಿ ವಿಡಿಯೋನ. ನೆಕ್ಸ್ಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ. ಮುಂದೆ ಹಿಂದೆ ತುಂಬಿರುತ್ತೆ, ಅದನ್ನು ಕಟ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಚೆಕ್ ಮಾಡ್ತಾ ಕಟ್ ಮಾಡಬೇಕು, ಬಿಕಾಸ್ ಹುಳ ಏನಾದರೂ ಇದ್ದರೆ ಬ್ಲ್ಯಾಕ್ ಇದ್ದರೆ ತೆಗಿಬೇಕು. ನೆಕ್ಸ್ಟ್ ಇಲ್ಲಿ 2 ಟೊಮಾಟೊ 2 ಉಳ್ಳಾಗಡ್ಡಿ ತೊಗೊಂಡಿದ್ದೀವಿ. ಅವನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೇನು ಶೇಪು ಆ್ಯಂಗಲು ಇಷ್ಟೇ ಸೈಜ್ ಅಂತಿಲ್ಲ, ಪಲ್ಯದಲ್ಲಿ ಹೆಂಗಿದ್ರು ಅದು ಸ್ಮ್ಯಾಶ್ ಆಗುತ್ತೆ. ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋದಾದ್ಮೇಲೆ ಒಂದು ಕಡಾಯಲ್ಲಿ ಬಿಸಿ ನೀರು ಕಾಯಕ್ಕಿಟ್ಟು, ನೀರು ಕಾಯಕ್ಕಿಟ್ಟೆ ಬಿಸಿ ಆಗುತ್ತನ ಬಿಟ್ಟು ಬೀನ್ಸ್ ಹಾಕಿ ಹಾಫ್ kg ಬೀನ್ಸ್ ಕಟ್ ಮಾಡ್ಕೊಂಡಿರೋ ಬೀನ್ಸ್ನ ನೀಟಾಗಿ ಕುದಿಯಲ್ಲಿ ಬಿಟ್ಬಿಡಿ. ಕುದಿಯುವಾಗ ನೋಡ್ತಾ ಇರ್ರಿ, ಯಾಕಂದರೆ ಭಾಳ ಓವರ್ನು ಕುದಿಬಾರ್ದು. ಸ್ವಲ್ಪ ಸ್ಮ್ಯಾಶ್ ಆಗೋಷ್ಟು ಚೆನ್ನಾಗಿ ಸ್ಮೂತ್ ಆದರೆ ಸಾಕು. ಇಲ್ಲಿ ನಮ್ಮಮ್ಮ ಚೆಕ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಅನ್ಬೋದು, ಇದೇನು ಪಲ್ಯ ಮಾಡೋಕ್ಕೂ ತೋರಿಸ್ತಿದ್ದಾರಲ್ಲ ಅಂತ. ಎಲ್ಲರಿಗೂ ಎಲ್ಲ ಬರಬೇಕಲ್ರಿ, ನಿಮ್ಮಷ್ಟು ಹುಷಾರಿರ್ಬೇಕಲ್ಲ. ಹಾಗಾಗಿ ಸ್ಟಾರ್ಟರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀವಿ ಬೀನ್ಸ್ ಪಲ್ಯ. ಆಮೇಲೆ ಕುದ್ದ ಮೇಲೆ ಈ ಥರ ಚೆಕ್ ಮಾಡ್ಕೊಳ್ಳಿ, ಸ್ಮ್ಯಾಶ್ ಮಾಡಿ ಓಪನ್ ಆಗೋಷ್ಟಾದರೆ ಸಾಕು. ಇಷ್ಟಕ್ಕೆ ಬಂದ್ ಮಾಡಿ ನೆಕ್ಸ್ಟ್ ತರಕಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ 1 ಪಾವು ಸ್ಪೂನಷ್ಟು ಖಾರ, 1 ಪಾವು ಸ್ಪೂನಷ್ಟು ಉಪ್ಪು ಆ್ಯಂಡ್ 1 ಪಾವು ಸ್ಪೂನ್ ಅಷ್ಟೇ ಉಪ್ಪು ಖಾರ ಅಷ್ಟೇ. ಆಮೇಲೆ ಅರಿಶಿನ ಬಂದುಬಿಟ್ಟು ಹಾಫ್ ಸ್ಪೂನ್ ಆದರೆ ಸಾಕು. ಆಮೇಲೆ ನಾವು ಇಲ್ಲಿ ಸ್ವಲ್ಪ ಖಾರ ಉಪ್ಪು ಹಾಕೋದು ಕಾರಣ ಏನಂದರೆ, ನೆಕ್ಸ್ಟ್ ನಾವು ತರಕಾರಿ ಮಸಾಲ ಮನೆಯಲ್ಲೇ ತಯಾರಿಸಿರ್ತೀವಲ್ಲ, ಅದನ್ನು ಹಾಕ್ತೀವಿ ಲಾಸ್ಟಿಗೆ. ಹಾಗಾಗಿ ಅದನ್ನು ತೋರಿಸ್ತೀವಿ. ಹಾಫ್ ಸ್ಪೂನು ಅರಿಶಿನ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ವಾ. ಈಗ ಕಡಾಯಿ ಬಾಣಲೆ ಅಥವಾ ಕಡಾಯಿ ಏನಂತೀರೋ ಅದನ್ನಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಫಸ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಥರ ಆಗೋದ್ವರೆಗೂ ಹುರ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಮೀಡಿಯಮ್ಗಿಂತ ಹೈ ಫ್ಲೇಮ್ ಅಷ್ಟು ಬಿಡ್ಬೋದು. ಮೀಡಿಯಮ್ ಫ್ಲೇಮ್ ಆದರೆ ಬೆಟರು. ಗೋಲ್ಡನ್ ಬ್ರೌನ್ ಜಲ್ದಿ ಆಗಲನ್ನ ಹೈ ಫ್ಲೇಮ್ನಲ್ಲಿ ಹುರ್ಕೋಬೋದು. ಅಷ್ಟು ಗೋಲ್ಡನ್ ಬ್ರೌನ್ ಸ್ವಲ್ಪ ಲೈಟಿಶ್ ಬ್ರೌನ್ ಆದಮೇಲೆ ಟೊಮಾಟೊ ಹಾಕೊಳ್ಳೋಣ. ಟೊಮಾಟೊ ನೀರು ಬಿಡೋಕ್ಕೆ ಶುರು ಮಾಡಿದಾಗ ಬೀನ್ಸ್ನ ಖಾರ ಉಪ್ಪನ್ನೆಲ್ಲ ಹಾಕ್ಕೋಬೋದು. ಇಲ್ಲಿ ಟೊಮಾಟೊ ನೀರು ಬಿಡೋಕ್ಕೆ ಶುರು ಆಗ್ತಿತ್ತು, ಹಾಗಾಗಿ ನಾವು ಖಾರ ಉಪ್ಪು ಅರಿಶಿನ ಹಾಕಿದ್ವಿ. ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಬೀನ್ಸ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀವಿ. ಇದೆಲ್ಲ ಆಗಿ 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟ ಮೇಲೆ ಲಾಸ್ಟಿಗೆ ಈ ತರಕಾರಿ ಮಸಾಲ, ಮನೆಯಲ್ಲೇ ಮಾಡಿರೋ ತರಕಾರಿ ಮಸಾಲ. ಇದರ ರೆಸಿಪಿ ಕನ್ಫರ್ಮ್ ಬೇರೆ ವೀಡಿಯೋದಲ್ಲಿ ಹಾಕ್ತೀವಿ ಮನೆಯಲ್ಲೇ ಹೇಗೆ ತಯಾರಿಸೋದಂತ. ಬಿಕಾಸ್ ಪ್ಯಾಕೆಟ್ ಮಸಾಲ ಕನ್ಫರ್ಮ್ ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ಮನೆಯಲ್ಲೇ ಮಾಡೋದು ಕನ್ಫರ್ಮ್ ತೋರಿಸ್ತೀವಿ. ಭಾಳ ಸಲ ಅಂದಲ್ಲ, ಇಟ್ಸ್ ಒನ್. ನೆಕ್ಸ್ಟ್ ಈ ತರಕಾರಿ ಮಸಾಲ ಹಾಕಿ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಟೇಸ್ಟ್ ತೊಗೊಳ್ಳಿಲ್ಲ. ಈ ತರಕಾರಿ ಮಸಾಲೆ ಬಂದ್ಬಿಟ್ಟು ಬಹಳ ರುಚಿಕಟ್ಟು, ಬಹಳ ಚೆನ್ನಾಗಾಗುತ್ತೆ ಟೇಸ್ಟ್. ಯಾವ ತರಕಾರಿಗೆ ಹಾಕಿದರೂ ಇದೊಂದೇ ಮಸಾಲ ಭಾಳ ಚೆನ್ನಾಗಾಗುತ್ತೆ. ಇಷ್ಟು ಇದೀಗ ರೆಡಿ ನಮ್ಮ ತರಕಾರಿ ಬೀನ್ಸ್ ಪಲ್ಯ. ರೊಟ್ಟಿ ಜೊತೆ, ರೊಟ್ಟಿದೂ ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ, ಸೊ ಇದು ಬೀನ್ಸ್ ಪಲ್ಯದು ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿವನ್. ಎಲ್ಲರಿಗೂ ಬಹಳ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಹೊಸದು, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿರಿ ಪ್ಲೀಸ್.